ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಸಿಂಪಲ್ ಆದಂತಹ ಮಟನ್ ಕರಿ ಮಾಡುವ. ನಾನಿಲ್ಲಿ ಎಳೆ ಮಟನ್ ತೊಗೊಂಡಿದ್ದೀನಿ, 2 kg ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದಕ್ಕೆ 1 ಚಮಚ ಉಪ್ಪು, ಒಂದು ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ ಪುಡಿ, 1 ಚಮಚ ಆಗುವಷ್ಟು ಎಣ್ಣೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ನಂತರ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 4 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ 1 ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ದೀನಿ. ನಂತರ ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ನಂತರ ಇದಕ್ಕೆ ನಾವು ಈಗ ಮಟನ್ ಹಾಕ್ಕೊಂಡ್ವ. ಮಟನ್ ಜಾಸ್ತಿ ಬೇಡ, ಯಾಕಂದರೆ ಎಳೆ ಮಟನ್ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳುವ. ಕುಕ್ಕರಲ್ಲಿ ಬೇಯಿಸಿಲ್ಲ ನಾನು. ಆಮೇಲೆ ಇದಕ್ಕೆ 1 ವಿಸಿಲ್ ಹಾಕ್ಕೊಂಡಿದ್ದೀನಿ. ಒಂದು ವಿಸಿಲ್ ಹಾಕಿ ಹಾಗೆ ಬಿಟ್ಟಿದ್ದೀನಿ. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ 1 ಇಡೀ ತೆಂಗಿನಕಾಯಲ್ಲಿ 1 ಅರ್ಧ ಕಡೆಯಷ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 1 1/4 ಚಮಚದಷ್ಟು ಅರಿಶಿನ ಪುಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತೆಂಗಿನಕಾಯಿ ಫ್ರೈ ಮಾಡಿದಾಗ ಪರಿಮಳ ಬರ್ತಿತ್ತಲ್ಲ, ಆವಾಗ ಅಷ್ಟಾದಮೇಲೆ ಇದಕ್ಕೆ ಸ್ವಲ್ಪ ಮಟನ್ ಮಸಾಲ ಪುಡಿ, ಸ್ವಲ್ಪ ಚಿಕನ್ ಮಸಾಲ ಪುಡಿ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ಹುರಿದುಕೊಳ್ಬೇಕು. ನಂತರ ಇದಕ್ಕೆ 20 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಬೀಜ, 1 ಲಿಂಬೆಹಣ್ಣಿನ ಅರ್ಧದಷ್ಟು ಹುಣಸೆ ಹುಳಿ ನೋಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ, ಸ್ವಲ್ಪ ಎಲ್ಲ ಅರ್ಧ ಚಮಚ ಆಗುವಷ್ಟು ಸ್ವಲ್ಪ ಉದ್ದಿನಬೇಳೆ ನೋಡಿ. ಇಲ್ಲಿ ಕಾಳು ಮೆಣಸು ಮಾತ್ರ ಸ್ವಲ್ಪ ಜಾಸ್ತಿ ತಗೊಳ್ಬೇಕು. 10 ಕಾಳುವಷ್ಟು ಮೆಂತಿ. ಇಷ್ಟನ್ನು ನಾನು ಇದನ್ನು ಡ್ರೈ ರೋಸ್ಟೇ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈಗ ತೆಂಗಿನಕಾಯಿ ತುರಿದು ಫ್ರೈ ಮಾಡಿದ್ವಲ್ಲ, ಅದು ತಣ್ಣಗಾಗಿದೆ. ನಾನು ಗ್ರೈಂಡರಿಗೆ ಹಾಕಿದ್ದೀನಿ ನೋಡಿ. ಇದೆಲ್ಲ ಮಸಾಲೆ ಐಟಮ್ ಆರಿದ್ಮೇಲೆ ಗ್ರೈಂಡರಲ್ಲೇ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಇಲ್ಲಿ ವಿಸಿಲ್ ಹೊಡೆಸಿಟ್ಟಿವಲ್ಲ, 1 ವಿಸಿಲು, ಕುಕ್ಕರಿನ ಹವಾ ಹೋಗಿದೆ ನೋಡಿ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೀಗ ನಾವು ಮತ್ತೆ ವಾಪಸ್ ಒಲೆ ಹಚ್ಕೊಂಡು ಈಗ ರುಬ್ಕೊಂಡು ಬಂದಿದ್ವಲ್ಲ ಮಸಾಲೆ ಹಾಕ್ಕೊಳ್ಳುವ. ಅದಕ್ಕಿಂತ ಮುಂಚೆ ನಾನು ಫಸ್ಟಿಗೆ ಬೇಯಿಸುವಾಗ ಚರ್ಬಿ ಬಿಡ್ತೈತಲ್ಲ, ಅದನ್ನು ನಾನು ಹಾಕ್ಕೊಂಡಿಲ್ಲ, ಇವಾಗ ಹಾಕಿದ್ದೀನಿ ನೋಡಿ. ಈಗ ಮಸಾಲೆ ತೆಕ್ಕೊಳ್ಳುವ. ಈಗ ಮಸಾಲೆ ಹಾಕಿದ್ದೀನಿ. ಮಸಾಲೆಯನ್ನು ಜಾಸ್ತಿ ತೆಳ್ಳಗೆ ಮಾಡಬಾರ್ದು, ಜಾಸ್ತಿ ದಪ್ಪನೂ ಮೀಡಿಯಮ್ ಹದದಲ್ಲೇ ಇರಲಿ. ನಂತರ 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಕರೆಕ್ಟ್ ಹದಕ್ಕೆ ತಂದಿದ್ದೀನಿ ನೋಡಿ. ಹೀಗೆ ಮಾಡಿಕೊಂಡು ಮತ್ತೆ 1 ವಿಸಿಲ್ ಕೂಗಿಸ್ಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಟನ್ ಕರಿ. ನಮ್ಮ ಕುಚ್ಚಲಕ್ಕಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಇದೇ ಥರ ಸಿಂಪಲ್ ಮೆಥಡಲ್ಲಿ ನೀವು ಒಂದು ಸಲ ಮಟನ್ ಸಾರು ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲೇ ಹೇಳಿ. ತುಂಬಾ ಟೇಸ್ಟಾಗಿರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.